ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ಡಿಫ್ರೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಅಲಸಂದಿ ವಡೆನ ತೋರಿಸ್ತಾ ಇದ್ದೀನಿ. ನಿಮ್ಮ ನಿತ್ಯ ಜೀವನದಲ್ಲಿ ಕಾಳುಗಳು, ತರಕಾರಿಗಳು, ಹಣ್ಣುಗಳು ಬಳಸೋದ್ರಿಂದ ದೇಹಕ್ಕೆ ಬೇಕಾದ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಇದ್ರ ಜೊತೆಗೆ ಟೇಸ್ಟಿಯಾಗಿ ಮಾಡೋದ್ರಿಂದ ಬಾಯಿಗೂ ರುಚಿ ಕೊಡುತ್ತೆ, ದೇಹಕ್ಕೂ ಲಾಭ ನೀಡುತ್ತೆ ಅಂತ ಹೇಳ್ತಾ ಇಲ್ಲಿ ಅಲಸಂದಿ ವಡೆನ ಯಾವ ಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಈ ಅಲಸಂದಿ ವಡೆನ ಮಾಡಲಿಕ್ಕೆ ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಜಿಂಜರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನು ಫಸ್ಟು ಸಣ್ಣಗೆ ತರಿಯಾಗಿ ಮಾಡಿಕೊಂಡು ಅದಾದಮೇಲೆ ನಾನು ಒಣಗಿರೋ ಅಂಥ ಕರಿಬೇವು ಸೊಪ್ಪು ಹಾಗೆ ಒಂದು 3 ಮೆಣಸಿನ್ಕಾಯಿನ ಮಿಕ್ಸಿನೂ ಮಾಡ್ಕೊತೀನಿ. ಅದು ಕೂಡ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು, ತರಿಯಾಗಿ. ಹಾಗೆ ಇಲ್ಲಿ ನಾನು ಒಂದು 7ರಿಂದ 8 ತಾಸು ಆಗುವಷ್ಟು ಅಲಸಂದಿ ಕಾಳನ್ನ ನೆನೆಸಿ ಹಾಕಿದ್ದೀನಿ. ಇದನ್ನು ಕುಟ್ಟಿ ನಾನು ಮಾಡಿದ್ದೀನಿ. ಸೊ ಹಾಗೆ ಅದೇ ಥರನೂ ನೆನೆಸಿ ಇಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಇದನ್ನು ಶೋಧಿಸ್ಕೊಂಡು ಆದಮೇಲೆ ಚೆನ್ನಾಗಿ ತೊಳೆದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಮಿಕ್ಸಿ ಮಾಡಿಕೊಂಡು ಒಂದು ಜಾರ್ಗೆ ಎತ್ತಿಟ್ಕೊಂಡು ಆದಮೇಲೆ ಈ ಅಲಸಂದಿನ ಚೆನ್ನಾಗಿ ಒಂದು 4 ರೌಂಡು ಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಕಟ್ ಮಾಡಿರೋವಂಥ ಆನಿಯನ್, ದೊಡ್ಡ ಸೈಜ್ ಆನಿಯನ್, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ಕೈಗೆ ಹದ, ಅಂದರೆ ನಾವು ಹಿಂಗೆ ಹಿಡ್ಕೊಂಡು ಕೂಡ ಅದು ಮುದ್ದೆ ಆಗಬೇಕು ಅಥವಾ ರೌಂಡ್ ಶೇಪಲ್ಲಿ ಬರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋಲಿ, ಆ ಥರ ಆಗಬೇಕು. ಈ ಥರ ವಡೆನ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಅಥವಾ ನೈಟ್ ಡಿನ್ನರ್ಗೂ ತಿನ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡಿಕೊಂಡು ಅದರ ಜೊತೆ ಚಟ್ನಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಈಗ ಉದ್ದಿನ ವಡೆ ಯಾವ ಥರ ಕೈಯಲ್ಲೇ ತಟ್ಬಿಟ್ಟು ಹಾಕ್ತಾರೆ ಅದೇ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ, ಕಾದಿರೋವಂಥ ಎಣ್ಣೆಯಲ್ಲಿ ಬಿಡುವಂಥದ್ದು. ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಯಾವ ಥರ ಅಲಸಂದಿ ವಡೆನ ಮಾಡೋದು ಅಂತ. ತುಂಬಾ ಈಸಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಐ ಸ್ವೇರ್ ಈ ಥರ ಟೇಸ್ಟ್ ಅಂತೂ ನೀವೆಲ್ಲೂ ತಿಂದಿರಲಿಕ್ಕಿಲ್ಲ, ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.